ಒಂದು ದಿವಸ ಒಬ್ಬ ಹುಡುಗ ಕಟಿಂಗ್ ಮಾಡಿಸ್ಬೇಕಂತ ಹೇಳಿ ಏನು ಮಾಡ್ತಾನಂತ ಕಟಿಂಗ್ ಅಂಗಡಿಗೆ ಹೋಗ್ತಾನಂತ. ಕಟಿಂಗ್ ಅಂಗಡಿಯಾಗ ಗದ್ದಲು ಭಾಳ ಇರ್ತದಂತ. ಒಬ್ಬರು ಪೇಪರ್ ಓದ್ಕೊತ ಕೂತಿರ್ತಾರಂತ, ಇನ್ನೊಬ್ಬರು ಊರು ಉಸಾಬರಿಯನ್ನೆಲ್ಲ ಮಾತಾಡ್ಕೊತ ಕೂತಿರ್ತಾರಂತ. ಕಟಿಂಗ್ ಅಂಗಡಿ ಭಾಳ ರಶ್ ಇರ್ತದಂತ. ಸೊ ಇವು ವೆಯ್ಟ್ ಮಾಡ್ಕೊತ ಕೂತಿರ್ತಾನಂತ ತನ್ನ ಪಾಳೆ ಬರುವವರೆಗೂ. ಆಮೇಲೆ ತನ್ನ ಪಾಳೆ ಬರ್ತದಂತ ಹೋಗಿ ಕುತ್ಕೋತಾನಂತ ಕಟಿಂಗ್ ಮಾಡಿಸ್ಕೊಳಕ್ಕೆ. ಆಗ ಅವು ಕಟಿಂಗ್ ಬೆಳಗ್ಗೆಯಿಂದ ಮಾಡಿ 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 ಅವು ಬೇಸತ್ತು ಏನಂತ ಇರ್ತಾನಂತ ಮಾತಾಡ್ತಾನಂತ ಇವನ ಜೊತೆ. ಏನಪ್ಪ ಈ ಜಗತ್ತಿನಾಗ ಭಗವಂತನ ಇಲ್ಲ ನೋಡು, ಎಷ್ಟು ಕಷ್ಟ ಐತಿ. ಎಷ್ಟೋ ಆಸ್ಪತ್ರೆದಾಗ ರೋಗಿಗಳು ಹಂಗೆ ನರಳುತ್ತಾವ, ಎಷ್ಟೋ ಜನ ದುಃಖದಿಂದ ಹಂಗೆ ಬರಳ್ತಿರ್ತಾರೆ. ಭಗವಂತನ ಇಲ್ಲಿ ನೋಡು, ಭಗವಂತ ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಕಿಲ್ಲ ನೋಡು, ನಾ ಏನು ನಂಬುದೇ ಇಲ್ಲ ಇದನ್ನು ಅಂತ ಅವ ಅಂತಾನಂತ. ಹೌದಲ್ಲೋ ಅಂಥೇಳಿ ಅವ ಕಟಿಂಗ್ ಮಾಡವ ಅವನಿಗೆ ಕೇಳ್ತಾನಂತ. ಅವ ಸುಮ್ಮನೆ ಇರ್ತಾನಂತ, ಕಟಿಂಗ್ ಮಾಡಿಸ್ಕೋತಾನಂತ. ಮಾಡಿಸ್ಕೊಂಡಿಂದ ಕಟಿಂಗ್ ಅಂಗಡಿಯಿಂದ ಹೊರಗಡೆ ಬರ್ತಾನಂತ. ಬಂದ ತಕ್ಷಣ ಅಲ್ಲೊಬ್ಬ ಮನುಷ್ಯ ಕುಂತಿರ್ತಾನಂತ. ಉದ್ದನ ಗಡ್ಡ ಬಿಟ್ಕೊಂಡು ತಲೆ ಶಿಸ್ತ ಕೂದಲೆಲ್ಲ ಸಿಕ್ಕಾಪಟ್ಟೆ ಕೂದಲು ಬೆಳೆದಿರ್ತಾವಂತ. ಅವ್ನು ವರ್ಷಾನುಗಂಟ್ಲೆ ಕಟಿಂಗ ಮಾಡಿಸಿರೋದಿಲ್ಲಂತ. ಅದನ್ನು ನೋಡ್ತಾನಂತ. ನೋಡಿ ಕೆಲಸ ಅವ ಏನು ಮಾಡಿಬಿಡ್ತಾನಂತ, ಜಸ್ಟ್ ಮತ್ತೆ ಒಳಗಡೆ ಬರ್ತಾನಂತ ಅವ್ನು ಕಟಿಂಗ್ ಅಂಗಡಿ ಒಳಗೆ. ಬಂದು ಅವ ಏನಂತಾನಂತ, ಇಲ್ಲಿ ಯಾರು ಕಟಿಂಗ್ ಮಾಡೋರ ಇಲ್ಲನ ಅಂತ ಕೇಳ್ತಾನಂತ. ಅಲ್ಲೋ ನಾ ಇಲ್ಲೇ ಅದನ್ನೆಲ್ಲ ಕಟಿಂಗ್ ಮಾಡವ ಅಂತ ಅವ ಅಂತಾನಂತ. ಅಲ್ಲೋ ಹಂಗಾಗಿದ್ರೆ ಮತ್ತು ಹಂಗಾರೆ ಹೊರಗೆ ಎಷ್ಟೋ ವರ್ಷಗಳಿಂದ ನೋಡೋದ ತಿಳಿಯಾಗಿನ ಕೂದಲು ಹಂಗೆ ಅದಾವ, ದಾಡಿನೂ ಮಾಡಿಸಿಲ್ಲ, ಅವ ಹಂಗೆ ಅಲ್ಲೇ ಕುಂತಾನಲ್ಲ ಅಂತಾನಂತ. ಅವ ಬರ್ದಿದ್ರೆ ನಾ ಏನು ಮಾಡ್ಲು, ಅವ ನನ್ನ ಕಟಿಂಗ್ ಮಾಡಿಸ್ಕೋಕೆ ಅವ ಬರ್ದಿದ್ರೆ ನಾ ಏನು ಮಾಡ್ಲು ಅಂತ ಕೇಳ್ತಾನಂತ. ಇದೇ ಪಾಯಿಂಟಪ್ಪ ಅಂತ ಹೇಳ್ತಾನಂತ. ಹಂಗೆ ಭಗವಂತನ ಮೊರೆ ಎಲ್ಲರೂ ಹೋದ್ರೆ ಯಾವುದೇ ಕಷ್ಟಗಳು ಈ ಜಗತ್ತಿನಾಗ ಇರುವುದಿಲ್ಲ ಅಂಥೇಳಿ ಆ ಕಟಿಂಗ್ ಮಾಡೋಂಗೆ ತಿಳಿ ಹೇಳ್ತಾನ.